ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಗಿಡಗಳಲ್ಲಿ, ದಾಸವಾಳ ಗಿಡಗಳಲ್ಲಿ ಮೊಗ್ಗು ಉದುರುವಂತಹ ರೋಗಗಳು ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ದಾಸವಾಳ ಗಿಡಗಳಲ್ಲಿ ಮೊಗ್ಗಿನ ಹಂತದಲ್ಲಿ, ಈ ರೀತಿಯ ಮೊಗ್ಗಿನ ಹಂತದಲ್ಲಿ ಹೂಗಳು ಉದುರೋದನ್ನು ನಾವು ಸರ್ವಸಾಮಾನ್ಯವಾಗಿ ನೋಡ್ತೇವೆ. ಆದರೆ ಅದಕ್ಕೆಲ್ಲ ಕಾರಣಗಳಿರ್ತವೆ ಅಲ್ವಾ, ಸುಮ್ಮನೆ ಅವು ಉದುರೋದಿಲ್ಲ. ಹಾಗೆ ಅಂತಹ ಕಾರಣಗಳೇನು, ಅವು ಹೂವಾಗೋದಕ್ಕೂ ಮೊದಲೇ ಉದುರೋದಕ್ಕೆ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋವನ್ನು ನೋಡಿದಾಗ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಐ ಪಾಯಿಂಟ್ ಕೊಟ್ಟು ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ, ಮೊಗ್ಗುಗಳು ಎಲ್ಲೋ ಆಗಿ ಅಥವಾ ಹೂವಾಗದೆ ಉದುರೋದಕ್ಕೆ ಕಾರಣ ಏನು ಅಂತೇಳಿ ನೋಡೋಣ. ಮೊದಲನೆಯ ಕಾರಣ ಬಂದು ಗಿಡದಲ್ಲಿ ರೋಗ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ, ಈ ಮಿಲಿಬಗ್ಸ್ ಇರ್ಬೋದು, ಯಾವುದೇ ರೀತಿ ಮೈಟ್ಸ್ ಇರ್ಬೋದು, ಫಿಕ್ಸ್ಡ್ ಇರ್ಬೋದು, ಈ ರೀತಿ ಯಾವುದೇ ರೀತಿಯ ರೋಗಗಳು ಗಿಡದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಅಂದರೆ ಇವು ಮೊಗ್ಗುಗಳು ಉಳಿಯೋದಿಲ್ಲ. ಸಾಮಾನ್ಯವಾಗಿ ನೋಡ್ಬೋದು, ಇಲ್ಲಿ ಈ ಹೂವಿಗೆ ರೋಗ ಅಟ್ಯಾಕ್ ಆಗಿದೆ. ಅಂದರೆ ಇದು ಗೊತ್ತಾಗೋದಿಲ್ಲ ನೋಡಿ, ಈಗ ರೋಗ ಅಟ್ಯಾಕ್ ಆಗಿ ಎಲೆ ಮುದ್ರಿದೆ. ಈ ಮೊಗ್ಗಿನ ಒಳಗೆ ತುಂಬ ಕೀಟಗಳು ಸೇರಿಕೊಂಡಿದೆ. ಸಣ್ಣ ಸಣ್ಣ ಬಿಳಿ ಏನಿನ ರೀತಿಯ ಕೀಟಗಳಿದೆ. ಈ ರೀತಿ ಕೀಟಗಳು ಅಟ್ಯಾಕ್ ಆದಾಗ ಇಂತಹ ಹೂವುಗಳು ಅರಳೋದೇ ಇಲ್ಲ. ಈ ರೀತಿ ರೋಗ ಇದ್ದಂಥ ಸಂದರ್ಭದಲ್ಲಿ ಗಿಡಗಳ ಮೊಗ್ಗುಗಳು ಉದುರೋದಕ್ಕೆ ಆರಂಭಗೊಳ್ತವೆ. ಈ ರೀತಿ ಹೂವಿನ ಒಳಗಡೆನೇ ಈ ರೀತಿ ರೋಗಗಳು ಸೇರಿಕೊಂಡಿರುತ್ತೆ. ಅದು ನಮಗೆ ಕಾಣಿಸೋದೇ ಇಲ್ಲ. ನಾವು ಈ ರೀತಿ ಹೂಗಳನ್ನ ಕಿತ್ತು ಅದನ್ನು ಅಗಲ ಮಾಡಿ ನೋಡಿದಾಗ್ಲೇ ಸಣ್ಣ ಸಣ್ಣ ಹೇನಿನ ರೀತಿ ಒಳಗಡೆ ಹುಳಗಳು ಸೇರಿಕೊಂಡಿರ್ತವೆ. ಈ ರೀತಿ ಹುಳಗಳಿದ್ದಂತಹ ಸಂದರ್ಭದಲ್ಲಿ ನಮಗೆ ಅಂತಹ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಹೂವು ಆಗೋದೇ ಇಲ್ಲ, ಇಂಥವು ಬಿದ್ದೋಗ್ತವೆ. ಇದು ಒಂದು ಕಾರಣ. ಗಿಡದಲ್ಲಿ ರೋಗ ಇದ್ದಂತಹ ಸಂದರ್ಭದಲ್ಲಿ ಮೊಗ್ಗುಗಳು ಹೂವಾಗೋದಿಲ್ಲ, ಮೊಗ್ಗುಗಳು ಉದುರ್ತವೆ. ಹೀಗೆ ರೋಗ ಬಂದಂತಹ ಸಂದರ್ಭದಲ್ಲಿ ನಾವು ಗಿಡಗಳಿಗೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕಾಗುತ್ತೆ, ಅಥವಾ ಆಲೋವೆರಾ ಜೆಲ್ಲಿಂದ ನಾವೇ ಹೋಮ್ ಮೇಡ್ ಫರ್ಟಿಲೈಸರ್ನ, ಹೋಮ್ ಮೇಡ್ ಕೀಟನಾಶಕವನ್ನು ತಯಾರು ಮಾಡಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗುತ್ತೆ. ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಗಿಡವನ್ನು ನಾವು ರೋಗಮುಕ್ತವಾಗಿ ಇಟ್ಕೊಳ್ಬೋದು. ಆಗ ನಾವು ಯಾವುದೇ ರೀತಿಯ ಮೊಗ್ಗುಗಳು ಡ್ರಾಪ್ ಆಗೋದನ್ನು ನಾವು ಸ್ವಲ್ಪ ತಡೆಗಟ್ಟಬಹುದು. ಹಾಗೆ ಮತ್ತೊಂದು ಕಾರಣ, ಗಿಡಗಳಿಗೆ ಈ ರೀತಿ ಅತಿಯಾಗಿ ನೀರನ್ನು ಹಾಕುವಂಥದ್ದು. ಅತಿಯಾಗಿ ನೀರನ್ನು ಹಾಕುವಂಥದ್ದು ಅಂದರೆ, ಈಗ ನಾವು ಹಾಕಿದಂತಹ ನೀರು ಪಾಟ್ನ ಹೋಲ್ ಕೆಳಗಡೆಯಿಂದ ಹರಿದು ಹೋಗಬೇಕು. ಅಂದರೆ ಪಾಟ್ನ ಹೋಲ್ಗಳು ಕರೆಕ್ಟಾಗಿರಬೇಕು. ಆಗ ಮಾತ್ರ ಗಿಡಗಳು ಕೊಳೆಯೋದಕ್ಕೆ ಹೋಗೋದಿಲ್ಲ ಮತ್ತು ಮೊಗ್ಗುಗಳು ಕೂಡ ಡ್ರಾಪ್ ಆಗೋದಿಲ್ಲ. ಅತಿಯಾದ ಶೀತದಿಂದ ಕೂಡ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಹಾಗಾಗಿ ನಾವು ಮೊದಲಿಗೆ ಯಾವಾಗಲೂ ಪಾಟ್ನ ಹೋಲು ಕರೆಕ್ಟಾಗಿದೆಯಾ, ನಾವು ಹಾಕಿದಂತಹ ನೀರು ಹೊರಗಡೆ ಹೋಗ್ತಾ ಇದೆಯಾ, ಹೆಚ್ಚಾದಂತಹ ನೀರು ಪಾಟ್ನಲ್ಲಿ ಅತಿಯಾದಂತಹ ನೀರು ಹೊರಗಡೆ ಹೋಗ್ತಿದೆಯಾ ಅಂಥೇಳಿ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪಾಟ್ ಹೋಲ್ಗಳನ್ನ ನಾವು ಎಲ್ಲ ಕಾಲದಲ್ಲಿಯೂ ಚೆಕ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಮೊಗ್ಗು ಡ್ರಾಪ್ ಆಗೋದನ್ನು, ಮೊಗ್ಗುಗಳು ಉದುರೋದನ್ನು, ಹಳದಿ ಕಟ್ಟಿ ಉದುರೋದನ್ನು ನಾವು ನಿಲ್ಲಿಸ್ಬೋದು. ಮುಂದಿನ ಕಾರಣ ಬಂದು, ಪಾಟ್ಗಳಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳನ್ನ ನಾವು ದಾಸವಾಳ ಗಿಡಗಳಿಗೆ ಕೊಟ್ಟಾಗ ರೂಟ್ಗಳು ಡೆವಲಪ್ ಆಗಿ ತುಂಬ ರೂಟ್ಗಳು ಬೆಳೆದು ಆ ರೂಟ್ಗಳಿಗೆ ಉಸಿರಾಡೋದಕ್ಕೂ ಜಾಗ ಇಲ್ಲ, ಬೆಳವಣಿಗೆಗೆ ಜಾಗವಿಲ್ಲ ಅಂದಂತಹ ಸಂದರ್ಭದಲ್ಲಿ ಕೂಡ ಮೊಗ್ಗುಗಳು ಹಳದಿ ಆಗೋದಕ್ಕೆ ಆರಂಭವಾಗ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಪಾಟ್ನ ರೀಪಾಟ್ ಮಾಡಬೇಕಾಗುತ್ತೆ, ಪಾಟ್ ಚೇಂಜ್ ಮಾಡಬೇಕಾಗುತ್ತೆ. ಅಂತಹ ಕಾರಣಗಳಿದ್ದಂತಹ ಸಂದರ್ಭದಲ್ಲಿ, ಈಗ ನಮಗೆ ಗೊತ್ತಿರುತ್ತಲ್ವ, ನಾವು ಎಷ್ಟು ವರ್ಷ ಆಗಿದೆ ಈ ಪಾಟಿಗೆ ಗಿಡ ಹಾಕಿ, ಈ ಪಾಟು ಬೆಳೆದಿದೆಯಾ ಇಲ್ವಾ, ಮತ್ತು ಇದು ದೊಡ್ಡದಾಗಿ ಬೆಳೆದಿದೆಯಾ, ಬೆಳೆದಂತಹ ಸಂದರ್ಭದಲ್ಲಿ ಗಿಡದ ಹೈಟಿಗೆ ತಕ್ಕಷ್ಟು ರೂಟ್ ಕೂಡ ಡೆವಲಪ್ ಆಗಿರುತ್ತೆ ಗಿಡಗಳಲ್ಲಿ. ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೋದು. ದೊಡ್ಡ ಗಿಡ ಆಗಿದ್ದಾಗ ಚಿಕ್ಕ ಪಾಟ್ ಕೊಟ್ಟಂತಹ ಸಂದರ್ಭದಲ್ಲಿಯೂ ಕೂಡ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಇದು ಕೂಡ ಒಂದು ಕಾರಣ. ಪಾಟ್ನ ಸೈಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಗಿಡದ ವಯಸ್ಸು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ರೂಟ್ ಜಾಸ್ತಿ ಅತಿಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ಮೊಗ್ಗುಗಳು ಹಳದಿ ಆಗೋದು ಸಹಜ ಕ್ರಿಯೆ ಆಗಿರುತ್ತೆ. ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ.
ಮೊಗ್ಗುಗಳು ಡ್ರಾಪ್ ಆಗೋದಕ್ಕೆ ಮತ್ತೊಂದು ಕಾರಣ, ನಾವು ಈ ರೀತಿ ನರ್ಸರಿಯಿಂದ ತಂದಂತಹ ಗಿಡಗಳನ್ನು ನಾವು ರೀಪಾಟ್ ಮಾಡ್ತೀವಿ ಅಲ್ವಾ. ರೀಪಾಟ್ ಮಾಡಿದಾಗ ರೀಪಾಟ್ ಶಾಕ್ ಅಂತ ಆಗುತ್ತೆ ಇವಕ್ಕೆ. ಅಂದರೆ ಸ್ಥಳ ಬದಲಾವಣೆ ಆಗೋದ್ರಿಂದ ಗಿಡಗಳು ಸ್ಟ್ರೆಸ್ಗೆ ಒಳಗಾಗ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಮೊಗ್ಗು ಡ್ರಾಪ್ ಆಗೋದಿರ್ಬೋದು, ಮೊಗ್ಗು ಎಲ್ಲೋ ಆಗೋವಂಥದ್ದು ಇರ್ಬೋದು, ಉದುರೋ ಅಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ರೀಪಾಟ್ ಮಾಡುವಾಗ ನಾವು ಯಾವಾಗಲೂ ತಂದ ತಕ್ಷಣ ಗಿಡವನ್ನು ರೀಪಾಟ್ ಮಾಡಬಾರ್ದು. ತಂದು ಸುಮಾರು ಒಂದು ವಾರನಾದರೂ ನಾವು ಅದೇ ಪಾಟಲ್ಲಿ ಅದೇ ಕವರಲ್ಲಿ ಗಿಡವನ್ನು ಇಟ್ಟು ನಂತರ ನಾವು ರೀಪಾಟ್ನ ಮಾಡಬೇಕಾಗುತ್ತೆ. ಆಗ ನಾವು ರೀಪಾಟ್ ಶಾಕಿಂದ ಗಿಡಗಳು ಸಾಯದೆ ಇರುವ ರೀತಿ ನಾವು ನೋಡ್ಕೊಳ್ಬೋದು. ಒಂದು ವೇಳೆ ನಾವು ರೀಪಾಟ್ ಮಾಡುವಾಗ ರೀಪಾಟಿಂಗ್ ಶಾಕ್ ಅಥವಾ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆಯಿಂದ ನಮ್ಮ ಗಿಡ ಸಾಯಬಾರ್ದು ಅಂದರೆ ರೀಪಾಟ್ ಮಾಡುವಾಗ ನಾವು ಎಪ್ಸಮ್ ಸಾಲ್ಟ್ ಅಂತ ಒಂದು ಸಾಲ್ಟ್ ಸಿಗುತ್ತೆ, ಅಂಥದ್ದನ್ನ ನಾವು ಬಳಸಿ ರೀಪಾಟ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಗಿಡಗಳು ರಿಪಾಟಿಂಗ್ ಶಾಕ್ಗೆ ಹೋಗದೇ ಇದ್ದಂತೆ ನಾವು ನೋಡ್ಕೊಳ್ಬೋದು. ಎಪ್ಸಮ್ ಸಾಲ್ಟ್ ಸಾಮಾನ್ಯ ಅಂಗಡಿಗಳಲ್ಲಿ, ಗೊಬ್ಬರದ ಅಂಗಡಿಗಳಲ್ಲಿ, ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ತಂದು ನಾವು ರಿಪಾಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಎಪ್ಸಮ್ ಸಾಲ್ಟ್ ಎಲ್ಲ ರೀತಿಯ ಗಿಡಗಳ ಬೆಳವಣಿಗೆಗೂ ಮತ್ತು ಲೀಫ್ನಲ್ಲಿ ಅದು ಒಂದು ಬೆಳವಣಿಗೆಗೆ, ಲೀಫ್ನಲ್ಲಿ ಅದು ಆಹಾರ ಉತ್ಪತ್ತಿ ಮಾಡೋದಕ್ಕೆ ಎಪ್ಸಮ್ ಸಾಲ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲೋರೋಫಿಲ್ ಇರೋದ್ರಿಂದ ಎಪ್ಸಮ್ ಸಾಲ್ಟ್ನಲ್ಲಿ ಮೆಗ್ನೀಷಿಯಮ್ ಸಲ್ಫೇಟ್ ಇರೋದ್ರಿಂದ ಆಹಾರ ಉತ್ಪತ್ತಿ ಕ್ರಿಯೆಯನ್ನು ಚೆನ್ನಾಗಿ ಎಲೆಗಳು ಮಾಡೋದಕ್ಕೆ ಮೆಗ್ನೀಷಿಯಮ್ ಸಲ್ಫೇಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಎಪ್ಸಮ್ ಸಾಲ್ಟ್ನ ಬಳಸಿ ಗಿಡಗಳನ್ನ ರೀಪಾಟ್ ಮಾಡೋದು ತುಂಬ ಒಳ್ಳೆಯದು. ಅಂತಹ ಸಂದರ್ಭದಲ್ಲಿ ಕೂಡ ನಾವು ಮೊಗ್ಗುಗಳು ಹಾಳಾಗದೇ ಇದ್ದಂತೆ ನೋಡ್ಕೊಳ್ಬಹುದು. ಮುಂದಿನ ಕಾರಣ ಬಂದು ವಾತಾವರಣದಲ್ಲಿ ಅತಿಯಾದ ಉಷ್ಣಾಂಶ, ಅಂದರೆ ಈಗಿದೆಯಲ್ಲ ಟೆಂಪ್ರೇಚರು, ಈ ರೀತಿ ಅತಿಯಾದ ಟೆಂಪ್ರೇಚರ್ ಬಿಸಿಲಿದ್ದಂತಹ ಕಾಲದಲ್ಲೂ ಕೂಡ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಹೌದು, ಈಗ ನಮ್ಮ ಮನೆಯ ಎಲ್ಲ ಗಿಡಗಳು ಬಾಲ್ಕನಿಗೆ ಬಂದು ಸೇರಿಕೊಂಡಿದ್ದಾವೆ. ಅಂದರೆ ಈಗ ವಾತಾವರಣ ತುಂಬ ಬಿಸಿ ಇರೋದ್ರಿಂದ ನಮ್ಮ ಮನೆಯ ಎಲ್ಲ ಹೈಬ್ರಿಡ್ ಗಿಡಗಳು ತುಂಬ ಮೊಗ್ಗನ್ನೇ ಬಿಡ್ತಾ ಇಲ್ಲ. ಎಲ್ಲ ಮೊಗ್ಗುಗಳು ನೋಡಿ, ಇಷ್ಟು ಮೊಗ್ಗು ಬರೋದು, ಒಳ್ಳೆ ಮೊಗ್ಗು ಆಗ್ತಾಯಿತ್ತು, ಬಟ್ ಮೊಗ್ಗುಗಳೆಲ್ಲ ಡ್ರಾಪ್ ಆಗ್ತಾಯಿತ್ತು. ಆ ಕಾರಣದಿಂದ ನಾನು ನನ್ನ ಎಲ್ಲ ಹೈಬ್ರಿಡ್ ಗಿಡಗಳನ್ನು ಈಗ ನಾನು ನಮ್ಮ ಬಾಲ್ಕನಿಗೆ ಶಿಫ್ಟ್ ಮಾಡಿದ್ದೇನೆ. ಹೀಗೆ ತುಂಬ ಅತಿಯಾದ ಉಷ್ಣಾಂಶ ಹೆಚ್ಚಾದಂತಹ ಕಾಲದಲ್ಲೂ ಕೂಡ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಮತ್ತು ಚಳಿ ಹೆಚ್ಚಾದಂತಹ ಕಾಲದಲ್ಲೂ ಕೂಡ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಅಂದರೆ ವಾತಾವರಣದಲ್ಲಿ ವೈಪರೀತ್ಯ ಅಥವಾ ವಾತಾವರಣ ವೇರಿಯೇಷನ್ ಆದಂತಹ ಸಂದರ್ಭದಲ್ಲಿ ಗಿಡದ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಸೂರ್ಯನ ಬಿಸಿಲು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಾಗ, ಹೆಚ್ಚಾಗಿ ಸಿಕ್ಕಿದಾಗಲೂ ಹಾಳಾಗ್ತವೆ. ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದಾಗಲೂ ಕೂಡ ದಾಸವಾಳದ ಮೊಗ್ಗುಗಳು ಉದುರ್ತವೆ. ಹಾಗಾಗಿ ನಾವು ನಮ್ಮ ದಾಸವಾಳ ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ನೆರಳು ಬೇಕು, ಬಿಸಿಲು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು. ಆಗ ನಾವು ಗಿಡದಲ್ಲಿ ಯಾವುದೇ ರೀತಿಯ ಮೊಗ್ಗುಗಳು ಉದುರದಂತೆ ಅಥವಾ ಹಾಳಾಗದಂತೆ ಗಿಡಗಳನ್ನು ನಾವು ನೋಡೋದಕ್ಕೆ ಸಾಧ್ಯ. ಮೊಗ್ಗುಗಳು ಹಳದಿಯಾಗಿ ಉದುರೋದಕ್ಕೆ ಮತ್ತೊಂದು ಕಾರಣ, ಅತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ನ ನಾವು ಗಿಡಗಳಿಗೆ ಬಳಕೆ ಮಾಡೋದ್ರಿಂದ ಕೂಡ ಮೊಗ್ಗುಗಳು ಎಲ್ಲೋ ಆಗಿ ಉದುರೋಗ್ತವೆ. ಅಂದರೆ ನಾವು ಈಗ ಚಿಕ್ಕ ಪಾಟ್ ಇದೆ, ಈ ಚಿಕ್ಕ ಪಾಟಿಗೆ ಒಂದು 4 ಕಾಳು ಕೆಮಿಕಲ್ ಫರ್ಟಿಲೈಸರ್ ಸಾಕು. ಆದರೆ ನಾವು ಇದಕ್ಕೆ ಒಂದು ಸ್ಪೂನ್ಗಟ್ಟಲೆ, ಒಂದು ಇಡಿಗಟ್ಟಲೆ ಇದಕ್ಕೆ ನಾವು ಫರ್ಟಿಲೈಸರ್ನ ಕೊಟ್ಟಾಗ, ಇಂತಹ ಸಂದರ್ಭದಲ್ಲಿ ಫರ್ಟಿಲೈಸರ್ ಜಾಸ್ತಿ ಆಗಿ, ಕೆಮಿಕಲ್ ಫರ್ಟಿಲೈಸರ್ ಜಾಸ್ತಿ ಆದಾಗಲೂ ಕೂಡ ಮೊಗ್ಗುಗಳು ಡ್ರಾಪ್ ಆಗ್ತವೆ. ಹಾಗಾಗಿ ನಾವು ಕೆಮಿಕಲ್ ಫರ್ಟಿಲೈಸರ್ನ ಬಳಸುವಾಗ ಯಾವ ಫರ್ಟಿಲೈಸರ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ನಾವು ತಿಳ್ಕೊಂಡು ಬಳಸಬೇಕು. ಸುಮ್ಮನೆ ಕೆಮಿಕಲ್ ಫರ್ಟಿಲೈಸರು ಎಲ್ಲರೂ ಹಾಕ್ತಾರೆ, ಉಪ್ಪು ಹಾಕ್ತೀವಿ ಅಂತ ಹೇಳ್ತಾರೆ ಅಂತೇಳಿ ನಾವು ಹಾಕಿದ್ರೆ ನಾವು ಗಿಡಗಳನ್ನು ಕಳ್ಕೊಳ್ಬೇಕಾಗತ್ತೆ. ಯಾರೇ ಬಳಸುವಾಗಲೂ ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಬಳಸುವಂಥವ್ರು ದಯವಿಟ್ಟು ತಿಳ್ಕೊಂಡು ಅದರ ಪ್ರಮಾಣವನ್ನು ಯಾವ ಗಿಡಕ್ಕೆ ಯಾವ ಪಾಟ್ ಸೈಜ್ಗೆ ಎಷ್ಟು ಕಾಳುಗಳನ್ನು ಬಳಸಬೇಕು, ಎಷ್ಟು ಸ್ಪೂನ್ನ ಬಳಸಬೇಕು ಅಂತ ಹೇಳಿ ತಿಳ್ಕೊಂಡು ಬಳಸಿದಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಮೊಗ್ಗು ಡ್ರಾಪ್ನ ಅಥವಾ ಮೊಗ್ಗು ಹಳದಿಯಾಗಿ ಉದುರೋದನ್ನು ನಾವು ತಡಿಬಹುದು. ಇದು ಒಂದು ಕಾರಣ, ಮೊಗ್ಗುಗಳು ಹಳದಿಯಾಗಿ ಉದುರೋದಕ್ಕೆ ಇದು ಒಂದು ಕಾರಣವಾಗಿರುತ್ತೆ. ಗಿಡಗಳಲ್ಲಿ ಮೊಗ್ಗು ಹಳದಿಯಾಗೋದಕ್ಕೆ ದಾಸವಾಳ ಗಿಡಗಳಲ್ಲಿ ಮತ್ತೊಂದು ಪ್ರಮುಖ ಕಾರಣ ಅಂದರೆ ನ್ಯೂಟ್ರಿಷನ್ಸ್ ಡೆಫಿಷಿಯನ್ಸಿ, ಅಂದರೆ ಪೋಷಕಾಂಶಗಳ ಕೊರತೆ. ಪೋಷಕಾಂಶಗಳ ಕೊರತೆ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಗಿಡದಲ್ಲಿ
ಮೊಗ್ಗುಗಳು ಹಳದಿಯಾಗಿ ಬೀಳೋದಕ್ಕೆ ಶುರುವಾಗ್ತವೆ. ನಾವು ಯಾವುದೇ ಮೊಗ್ಗು ಅಥವಾ ಹೂವನ್ನು ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹಾಗೆಲ್ಲ ಗಿಡಗಳು ಹಾಳಾಗಬಾರ್ದಂದರೆ ನಾವೇ ಕೂಡ ಅವಕ್ಕೆ ಬೇಕಾದಂತಹ ಅಗತ್ಯ ಇರುವಂತಹ ಪೋಷಕಾಂಶಗಳನ್ನು ನಾವು ಗಿಡಗಳಿಗೆ ಒದಗಿಸ್ಬೇಕಾಗತ್ತೆ. ಆಗ ಗಿಡಗಳು ಅತ್ಯುತ್ತಮವಾದ ಹೂಗಳನ್ನ ಕೊಡೋದಕ್ಕೆ ಆರಂಭ ಮಾಡ್ತವೆ. ಎಕ್ಸಾಂಪಲ್, ನಾವು ನಮ್ಮ ಮನೆಯಲ್ಲೇ ನೈಸರ್ಗಿಕವಾಗಿ ತಯಾರಿಸುವಂತಹ ಬಾಳೆಹಣ್ಣಿನ ಸಿಪ್ಪೆಯಿಂದ ತಯಾರಿಸಿದಂತಹ ನೀರಿರ್ಬೋದು, ಈರುಳ್ಳಿ ಸಿಪ್ಪೆಯಿಂದ ತಯಾರಿಸುವಂತಹ ನೀರುಗಳನ್ನ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳನ್ನು ಕೊಡುವ ಮುಖಾಂತರ, ಅಥವಾ ಕಾಂಪೋಸ್ಟ್ ಇರ್ಬೋದು, ವರ್ಮಿ ಕಂಪೋಸ್ಟ್ ಇರ್ಬೋದು, ಸಗಣಿ ಗೊಬ್ಬರಗಳನ್ನು ಲಿಕ್ವಿಡ್ ಮಾಡಿ ನಾವು ಗಿಡಗಳಿಗೆ ಕೊಡುವಂಥದ್ದಿರ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲೇ ತಯಾರಿಸುವಂತಹ ಒಳ್ಳೆಯ ಗೊಬ್ಬರಗಳನ್ನು, ಆರ್ಗ್ಯಾನಿಕ್ ಆಗಿರುವ ಗೊಬ್ಬರಗಳನ್ನು ಕೊಡುವ ಮುಖಾಂತರ ನಾವು ಗಿಡಗಳನ್ನು ನೋಡ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಆಗುವಂತಹ ಮೊಗ್ಗು ಡ್ರಾಪಿಂಗ್ ಅಥವಾ ಮೊಗ್ಗು ಹಳದಿಯಾಗಿ ಉದುರುವಿಕೆಯನ್ನು ನಾವು ತಡಿಬಹುದು. ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಮೊಗ್ಗು ಡ್ರಾಪಿಂಗ್ ಆಗೋ ವಿಚಾರದಲ್ಲಿ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದುವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಗಿಡಗಳಿಗೆ ನ್ಯೂಟ್ರಿಷನ್ಸ್ ಡಿಫಿಷಿಯನ್ಸಿ ಆಗದಂತೆ ಮತ್ತು ಈ ಬೇಸಿಗೆ ಕಾಲದಲ್ಲಿ ನಾವು ಗಿಡಗಳಿಗೆ ಒಳ್ಳೆಯ ಗೊಬ್ಬರವನ್ನು ಕೊಡಬೇಕಂದ್ರೆ ನಮ್ಮ ಮನೆಯಲ್ಲಿ ಅವತ್ತಿಗೆ ಬರುವಂತಹ ತರಕಾರಿಯ ಸಿಪ್ಪೆಗಳನ್ನು ಹೀಗೆ ನೀರಿನಲ್ಲಿ ನೆನೆಸಿ, ಯಾವುದೇ ಸಿಪ್ಪೆ ಆಗಿರಲಿ, ಯಾವುದೇ ವೇಸ್ಟ್ ಆಗಿರಲಿ, ಅಂತಹ ವೇಸ್ಟ್ನ ನೀವು ನೀರಿನಲ್ಲಿ ನೆನೆಸಿ ಹೀಗೆ ಗಿಡಗಳಿಗೆ ನೀವು ಕೊಡೋದ್ರಿಂದ ಗಿಡಗಳಲ್ಲಿ ಉತ್ತಮವಾದ ಹೂಗಳನ್ನು, ಮೊಗ್ಗುಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಕೂಡ ಇಂತಹ ವಿಡಿಯೋಗಳನ್ನು ನಾನು ಹಾಕ್ತೇನೆ. ನೀವೆಲ್ಲರೂ ನೋಡಿ ಪ್ರೋತ್ಸಾಹಿಸಿ ಅಂಥೇಳಿ ಕೇಳ್ಕೊಳ್ತೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.